ಶುಭವಾಗಲಿ. ನಾನು ನಿಖಿಲ್ ಅಂತ ಹೇಳಿ, ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಟೋಡಾ ಸ್ಕೂಲ್ ಮೆಡಿಟೇಷನ್ ಬರೋದಕ್ಕೆ ಆ್ಯಕ್ಚುಲಿ ಐಡಿಯಾನೇ ಇರಲಿಲ್ಲ ನನಗೆ ಇಲ್ಲಿ ಬರಬೇಕಂತ ಹೇಳಿ. ಬಟ್ ನಮ್ಮ ಚರ್ಚಲ್ಲಿ, ನಮ್ಮ ಸಭೆಯಲ್ಲಿ ಒಂದು 2-3 ಜನ ಹುಡುಗರು ಕೂಡ ಇಲ್ಲಿಗೆ ಬರ್ತಾಯಿದ್ರು. ಅವರೆಲ್ಲ ನಮಗೆ ಪ್ರೋತ್ಸಾಹ ಮಾಡಿದ್ರು, ನೀವು ಬನ್ನಿ ನಿಮಗೂ ಆಸೆ ಇದೆ ಅಲ್ಲ ಅಂತ ಹೇಳಿ. ನಾನು ಓಕೆ ಅಂತ ಹೇಳಿ ಒಪ್ಕೊಂಡು ನಾನು ಒಂದಿನ ಮುಂಚೆ ತಾನೇ ಒಂದು ಔಟ್ ಆಫ್ ಸ್ಟೇಷನ್ ಹೋಗಿದ್ದೆ, ಉಡುಪಿ. ಸೊ ಅದನ್ನು ಆಲ್ಮೋಸ್ಟ್ 5 to 6 hours ಜರ್ನಿ, ಆ್ಯಕ್ಚುಲಿ ಮೋರ್ ದೆನ್ 6 hours ಜರ್ನಿ. ಬಂದೆ, ಉಡುಪಿಯಿಂದ ಬಂದೆ ವಿತೌಟ್ ಎನಿ ರೆಸ್ಟ್. ನಾನು ದಾವಣಗೆರೆ ಬಂದೆ. ಐ ವಾಸ್ ಫೈನ್, ನನಗೇನು ಅನಿಸಿಲ್ಲ. ಸೊ ಮ್ಯೂಸಿಕ್ ಸ್ಕೂಲಲ್ಲ, ಮ್ಯೂಸಿಕ್ ಕಲಿತೀವಿ, ಖುಷಿ ಆಗುತ್ತೆ, ನಾವು ಚರ್ಚಲ್ಲಿ ಹೋಗಿ ಮ್ಯೂಸಿಕ್ ಬಾರಿಸ್ಬೋದು ಅಂತ ತುಂಬ ಖುಷಿಯಾಗಿ ಬಂದೆ. ಬಟ್ ಏನೋ ಗೊತ್ತಿಲ್ಲ, ಫಸ್ಟ್ ಡೇನೇ ಬೋರ್ ಆಗೋದಕ್ಕೆ ಶುರು ಆಯಿತು ನಮಗೂ ಕೂಡ. ಏನಪ್ಪ ಸುಮ್ಮನೆ ಬರೀ ಮ್ಯೂಸಿಕ್. ನಾನು ಏನಂತ ಅನ್ಕೊಂಡು ಬಂದಿದ್ದೆ, 15 hours ಡೈಲಿ ತುಂಬ ಮ್ಯೂಸಿಕ್ ಕಲಿಸ್ತಾರೆ. ಸೊ ಒಂದು 12 to 15 days ನಮಗೂ ಪಕ್ಕಾ ಮ್ಯೂಸಿಕ್ ಬರುತ್ತೆ, ಕೀಬೋರ್ಡ್ ಬರುತ್ತೆ ಅಂತ ಹೇಳಿ. ಬಟ್ ನಾವು ಇಲ್ಲಿ ಕ್ಲಾಸಸ್ ತೊಗೊಂಡಿದ್ದು ನೋಡಿ ಫುಲ್ ಬೋರ್ ಆಗೋಯ್ತು. ನಾನು ಅನ್ಕೊಂಡೆ, ಇಲ್ಲ ತುಂಬ ಬೋರ್ ಆಗ್ತಾ ಇದೆ, ಬ್ಯಾಂಗ್ಳೂರ್ ವಾಪಸ್ ಹೋಗ್ಬಿಡೋಣ, ಆಗ್ತಾ ಇಲ್ಲ ಇಲ್ಲಿರೋದಕ್ಕೆ ಅಂತ. ಬಟ್ ಹಾಗೂ ನನಗೆ ನಾನೇ ಕಂಟ್ರೋಲ್ ಮಾಡ್ಕೊಂಡೆ, ಬೇಡ ಇನ್ನು ಸ್ವಲ್ಪ ದಿನ ನೋಡೋಣ ಅಂತ ಹೇಳಿ ಕಂಟ್ರೋಲ್ ಮಾಡ್ಕೊಂಡೆ. ಆಮೇಲೆ ದೇವರೊಟ್ಟಿಗೆ ನಾನು ಹೇಳ್ತಿದ್ದೆ, ಯಾಕಪ್ಪ ನೀನೇ ಕರೆಸಿ ನನಗೆ ಈ ಥರ ಯಾಕೆ ಆಲೋಚನೆ ಬರ್ತಾ ಇದೆ, ವಾಪಸ್ ಹೋಗ್ಬೇಕು ಅನ್ನೋ ಆಲೋಚನೆ ಬರ್ತಾ ಇದೆ ಅಂತ ನಾನೇ ಪ್ರೇಯರ್ ಮಾಡ್ಕೊಂಡೆ. ಆಮೇಲೆ 1 ದಿನ ಆಯಿತು, 2 ದಿನ ಆಯಿತು, 3ನೇ ದಿನದಿಂದ ಆ್ಯಕ್ಚುಲಾಗಿ ಪಿಕ್ಚರ್ ಮೂವಿ ಶುರು ಆಗಿದ್ದು 3ನೇ ದಿನದಿಂದ. ಡಿವೋಷನ್ನು ಆಗಲಿ ಅಥವಾ ಬೇರೆ ಇನ್ನೊಂದಾಗಲಿ, ಆ ಮ್ಯೂಸಿಕ್ ಅನ್ನೋದಕ್ಕಿಂತ ನಾವು ಆ್ಯಕ್ಚುಲಾಗಿ ಇಲ್ಲಿ ಏನು ಕಲ್ತ್ವಿ ಅನ್ನೋದಕ್ಕಿಂತ ನಾವು ಇಲ್ಲಿಂದ ಏನು ತಗೊಂಡು ಹೋಗ್ತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಯಾಕಂದರೆ ಎಸ್, ಮ್ಯೂಸಿಕ್ ಕೂಡ ನಾವು ಕಲಿತಿದ್ದೀವಿ, ಇಲ್ಲಿಂದ ತಗೊಂಡು ಹೋಗ್ತಾ ಇದೀವಿ. ಬಟ್ ಅದಕ್ಕಿಂತ ಜಾಸ್ತಿ ನಾನು ತುಂಬ ಕ್ವಶನ್ಸ್ ಗೊಂದಲಗಳು ಇಟ್ಕೊಂಡಿದ್ದೆ. ಲೈಕ್ ತುಂಬಾ ಕ್ವಶನ್ಸ್ ಇತ್ತು ನನಗೆ, ಇದೇನಕ್ಕೆ ಹಂಗೆ, ಇದೇನು ಅನ್ನೋದು. ಆವಾಗ ನನಗೆ ಇಲ್ಲಿ ಬಂದ ಮೇಲೆ 3ನೇ ದಿನ ಆದಮೇಲೆ ನನಗೆ ಒಂದಾದ್ಮೇಲೆ ಒಂದು ಆನ್ಸರ್ ಸಿಗೋದಕ್ಕೆ ಶುರು ಆಯಿತು. ಲೈಕ್ ಯಾವ ಒಂದು ಕ್ವಶನ್ ಇತ್ತು, ಅದಕ್ಕೆ ದೇವರು ನೋಡು, ಅದಕ್ಕೆ ಇದೇ ಸೊಲ್ಯೂಷನ್, ಇದೇ ರೀಸನ್, ಇದೇ ಆನ್ಸರ್ ಅಂತ. ಆವಾಗ ನಮ್ಗೆ ಗೊತ್ತಾಯಿತು, ನಾನು ಇಲ್ಲಿ ಬಂದಿರೋ ಉದ್ದೇಶನೇ ಬೇರೆ, ನಾನು ದೇವ್ರ ಚಿತ್ರವಾಗಿ ಬಂದೀನಿ, ದೇವ್ರ ಬಗ್ಗೆ ತಿಳ್ಕೊಳಕ್ ಬಂದಿದ್ದೀನಿ ಅಂತ ಹೇಳಿ. ನಾನು ಸಂಪೂರ್ಣವಾಗಿ ದೇವರು ನನ್ನ ಭೂಮಿ ಮೇಲೆ ಏನಕ್ಕೆ ಕಳಿಸ್ಕೊಟ್ಟಿದ್ದಾನೆ ಅನ್ನೋ ಇಚ್ಛೆನ ಇಲ್ಲಿ ಬಂದು ಕಲ್ತ್ಕೊಂಡಿದ್ದೀನಿ. ಹಾಗೂ ನಾನು ಇನ್ನೊಬ್ಬರಿಗೆ ನಾನು ಲೈಕ್ ಸಾಕ್ಷಿಯಾಗಿ ನಿಂತ್ಕೊಬೋದು. ಇವಾಗ ನಿಂತ್ಕೊಂತೀನಿ, ಯಾಕಂದ್ರೆ ನಾನು ಇಲ್ಲಿ ಬಂದು ನಾಟ್ ಓನ್ಲಿ ಮ್ಯೂಸಿಕ್ ಬಟ್ ಅಪಾರ್ಟ್ ಫ್ರಮ್ ಮ್ಯೂಸಿಕ್ ನಾನು ಹೇಗೆ ಆರಾಧನೆ ಮಾಡಬೇಕು ಅನ್ನೋದು, ಹೇಗೆ ವರ್ಷಿಪ್ ಮಾಡಬೇಕು, ದೇವ್ರೊಟ್ಟಿಗೆ ಹೆಂಗೆ ಮಾತಾಡಬೇಕು, ದೇವ್ರು ನಮ್ಮನೊಟ್ಟಿಗೆ ಹೆಂಗೆ ಮಾತಾಡ್ತಾನೆ ಅನ್ನೋದನ್ನ ಪಕ್ಕಾ ತಿಳ್ಕೊಂಡಿದ್ದೀನಿ. ಆ್ಯಂಡ್ ಎಸ್, ದೇವರು ನನ್ನೊಟ್ಟಿಗೆ ಇಲ್ಲಿ ಬಂದ್ಮೇಲೆ ಮುಂಚೆನೂ ಮಾತಾಡಿದ್ದಾರೆ, ಬಟ್ ಅದು ನನಗೆ ಗೊತ್ತಾಗಿಲ್ಲ, ದೇವ್ರ ಮಾತೆ ಅಂತ ಹೇಳಿ ನನಗೆ ಗೊತ್ತಾಗಿಲ್ಲ. ಬಟ್ ಇಲ್ಲಿ ಬಂದ ಮೇಲೆ ನನಗೆ ಇದು ಪಕ್ಕಾ ದೇವರೇ ನನ್ನ ಹತ್ರ ಮಾತಾಡಿರೋದು ಅನ್ನೋದು ನನಗೆ ಖಚಿತವಾಗಿ ಗೊತ್ತಾಗಿದೆ. ನಾನು ಆಕ್ಚುಲಿ ಇಲ್ಲಿ ಬಂದಿದ್ದು ಉದ್ದೇಶನೇ ಬೇರೆ ಇತ್ತು, ಮ್ಯೂಸಿಕ್ ಕಲಿಬೇಕಂತ ಹೇಳಿ ಇತ್ತು. ಬಟ್ ಇಲ್ಲಿ ಬಂದು ನಾನು ತುಂಬಾನೇ ಕಲ್ತಿದ್ದೀನಿ. ನಾನು ಯಾರ ಜೊತೆಗೂ ಸೇರ್ತಾ ಇರಲಿಲ್ಲ, ಯಾರ ಜೊತೆ ಮಾತಾಡ್ತಾ ಇರಲಿಲ್ಲ. ಇಲ್ಲಿ ಬಂದ್ಮೇಲೆ ತುಂಬಾ ಫ್ರೆಂಡ್ಸ್ ಆದ್ರು ನನಗೆ, ವಾತಾವರಣ ತುಂಬಾ ಚೆನ್ನಾಗಿತ್ತು. ನಾಟ್ ಓನ್ಲಿ ಫ್ರೆಂಡ್ಸ್, ಇಲ್ಲಿನ ಪಾಸ್ಟರ್ ಕೂಡ ನಮಗೆ ತುಂಬಾ ಸಪೋರ್ಟ್ ಮಾಡ್ತಿದ್ರು. ಮ್ಯೂಸಿಕ್ ಎಲ್ಲ ಆಗಲಿ, ಒಂಚೂರು ಕಲ್ತಿಲ್ಲ ಅಂದ್ರೆ ಬೇರೆ ಕಡೆ ಆದರೆ ಕಲ್ತಿಲ್ಲ ಅಂದ್ರೆ ಸುಮ್ಮನೆ ಬೈತಾರೆ. ಬಟ್ ಇಲ್ಲಿ ಹಂಗಲ್ಲ, ಕಲ್ತಿಲ್ವಾ 100 ಸಲ ಹೇಳ್ತಾರೆ, ಮತ್ತೆ 100 ಸಲ ಹೇಳ್ಕೊಡ್ತಾರೆ, ಅದನ್ನ ಕರೆಕ್ಷನ್ಸ್ ಮಾಡ್ತಾರೆ. ನಾವು ತಪ್ಪೇನೇ ಇದ್ರು ಮತ್ತೆ ಕರೆಕ್ಟ್ ಮಾಡ್ತಾರೆ. ಒಬ್ರಲ್ಲ, 3 ಜನ ಟೀಚರ್ಸ್ ನಮಗೆ, 3 ಜನ ಪಾಸ್ಟರ್ಸ್. ಅವರು ಎಲ್ಲರೂ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಮತ್ತೆ ಹಾಗೂ ಪಾಸ್ಟರ್ ಅನ್ನೋದಕ್ಕಿಂತ ಅವರು ನಮಗೆ ತುಂಬಾ ಬ್ರದರ್ಸ್ ಆಗಿದ್ರು, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನ. ಇಲ್ಲಿನ ವಾತಾವರಣ ತುಂಬಾ ಚೆನ್ನಾಗಿತ್ತು. ನಾನು ಹೇಗಿರುತ್ತೋ ಏನೋ, ನಾನು ಯಾವತ್ತೂ ಇಂಥ ವಾತಾವರಣದಲ್ಲಿ ಇಲ್ಲ, ನಾನು ಏನೋ ಅನ್ಕೊಂಡ್ ಬಂದಿದ್ದೆ. ಬಟ್ ಇಲ್ಲಿ ಟೋಟಲಿ ಡಿಫ್ರೆಂಟ್ ಆಗಿತ್ತು, ತುಂಬಾ ಫ್ರೆಂಡ್ಲಿ ನೇಚರ್ ಇತ್ತು. ಇಲ್ಲಿನ ಊಟನೇ ಅಷ್ಟೇ ಸಖತ್ತಾಗಿತ್ತು. ನೀವು ನಿಜವಾಗ್ಲೂ ಇಲ್ಲಿ ಬಂದಿಲ್ಲ ಅಂದ್ರೆ ನೀವೆಲ್ಲ ಒಂದು ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡಾಗೆ. ಇಲ್ಲಿನ ಊಟ ಚೆನ್ನಾಗಿತ್ತು, ಇಲ್ಲಿನ ವಾತಾವರಣ ಚೆನ್ನಾಗಿತ್ತು. ನಮ್ ಫಸ್ಟ್ ಡೇ ಬಂದಾಗ ಎಲ್ಲರೂ ಅಲ್ಲಿ ಇಲ್ಲಿ ಕೂತಿದ್ವಿ. ಬಟ್ 2ನೇ ದಿನದಿಂದ ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಹಂಗಂಗೆ ಮಾತಾಡ್ಕೊಂಡು ಎಲ್ಲರೂ ಒಟ್ಟಿಗೆ ಬಂದ್ವಿ, ಎಲ್ಲರೂ ಸೇರಿದ್ವಿ. ಆಮೇಲೆ ಡಿವೋಷನ್ ಟೈಮಲ್ಲಿ ಆಕ್ಚುಲಿ ಮಜಾ ಇರೋದು ನಿಮ್ಗೆ ಡಿವೋಷನ್ ಟೈಮಲ್ಲಿ.
ನೀವು ಬೆಳಗಿಂದ ಏನೇನೆಲ್ಲ ಇದ್ ಮಾಡಿರ್ತೀರಾ, ಏನೇನೆಲ್ಲ ಕಲ್ತಿರ್ತೀರಾ, ಅಥವಾ ಏನೇನ್ ಬೋರ್ ಆಗಿರುತ್ತೆ, ಏನ್ ಮಜಾ ಆಗಿರುತ್ತೆ, ಎಲ್ಲರನ್ನೂ ಸೈಡಿಗೆ ಇಟ್ಬಿಟ್ಟು ಡಿವೋಷನ್ ಅಂತ ಬಂದಾಗ ಡಿವೋಷನ್ ಅಲ್ಲಿ ನೀವು ಕಂಪ್ಲೀಟ್ ಆಗಿ ನೀವೇ ಗೊತ್ತಿರಲ್ಲ, ಹಾಗೆ ನಿಮ್ ಕಳೆದೋಗ್ತೀರ. ಯಾಕಂದ್ರೆ ದೇವರ ಅಭಿಷೇಕ ಏನಿದೆ ಅದು ಖುದ್ದಾಗಿ ನಿಮ್ಮ ಮೇಲೆ ಇಳಿದು ಬರುತ್ತೆ. ಅದು ನಾನು ಫಸ್ಟ್ ಏನೋ ಅನ್ಕೊಂಡಿದ್ದೆ, ಈ ತಲೆ ಮೇಲೆ ಕೈ ಇಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಸುಮ್ನೆ ಬಿದೋಗ್ತಾರೆ, ಅದು ಸುಳ್ಳಿರುತ್ತೆ, ಅಥವಾ ಅನ್ಯ ಭಾಷೆ ಮಾತಾಡ್ತಾರೆ, ಅದನ್ನು ಅಷ್ಟು ನಂಬ್ತಾ ಇರ್ಲಿಲ್ಲ ನಾನು. ಬಟ್ ಅನ್ಯ ಭಾಷೆ ಬಗ್ಗೆ ನನ್ಗೆ ಇಲ್ಲಿ ಬಂದ್ಮೇಲೆ ರಿಯಲಿ ಆಗಿ ಗೊತ್ತಾಗಿದ್ದು, ಅನ್ಯ ಭಾಷೆನ ಹೆಂಗೆ ದೇವ್ರು ನಮಗೆ ತಿಳಿಸ್ಕೊಡ್ತಾರೆ, ಅದ್ರ ಅರ್ಥ ಏನು, ಅದ್ರ ಉದ್ದೇಶ ಏನು ಅಂತ ಹೇಳಿ. ಅನ್ಯ ಭಾಷೆ ನಾನ್ ಕೂಡ ಕಲ್ತೀನಿ, ನಂಗೆ ತುಂಬಾ ಹೆಮ್ಮೆ ಇದೆ, ಅದ್ರ ಮೇಲೆ ತುಂಬಾ ಖುಷಿ ಆಗ್ತಾ ಇದೆ. ದೇವ್ರು ನನಗೆ ಕೊಟ್ಟಿರೋಂತ ವರ ಅದು ಅನ್ಯ ಭಾಷೆ, ನನ್ನ ಮೂಲಕ ನಾನು ಅನ್ಯ ಭಾಷೆ ಮಾತಾಡಬಲ್ಲೆ ಅನ್ನೋದು. ಸೊ ಟೊಡಾ ಮ್ಯೂಸಿಕ್ ಸೆಂಟರ್ ನನಗೆ ಇನ್ನೂ ಒಂದು ಅವಕಾಶ ಇದ್ರೆ, ಇನ್ನೊಂದ್ಸಲಿ ದೇವ್ರ ಚಿತ್ತ ಕೊಟ್ಟರೆ ಖಂಡಿತವಾಗ್ಲೂ ನಾನು ಟೊಡಾ ಮ್ಯೂಸಿಕ್ ಸ್ಕೂಲ್ ಹಾಗೂ ಮೆಡಿಟೇಷನ್ಗೆ ಬರೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿ ಮ್ಯೂಸಿಕ್ ಮಾತ್ರ ಕಲಿಯೋದಿಲ್ಲ ನಾವು, ಅಪಾರ್ಟ್ ಫ್ರಮ್ ಮ್ಯೂಸಿಕ್ ನಾವು ಗಾಡ್ನ ಹೇಗೆ ವರ್ಷಿಪ್ ಮಾಡಬೇಕು, ದೇವ್ರ ಜೊತೆ ಹೇಗಿರ್ಬೇಕು, ಹೇಗ್ ನಡ್ಕೋಬೇಕು, ನಾವು ದೇವ್ರ ಮಕ್ಕಳಾಗಿ ಹೇಗಿರ್ಬೇಕು, ಈ ಭೂಮಿ ಮೇಲೆ ನಾವು ಹೇಗಿರ್ಬೇಕು, ಸೈತಾನನ ಹೇಗೆ ಎದುರಿಸ್ಬೇಕು, ದೇವ್ರ ಚಿತ್ತ ಏನು, ಎವ್ರಿಥಿಂಗ್ ನಾವು ಇಲ್ಲಿ ಬಂದ್ಮೇಲೆ ಎಲ್ಲದನ್ನು ಕ್ಲಿಯರ್ ಆಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನನಗೆ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ದಟ್ ಐ ಆಮ್ ಇನ್ ಟೊಡಾ ಮ್ಯೂಸಿಕ್ ಸ್ಕೂಲ್ ಅಂಡ್ ಮೆಡಿಟೇಷನ್ ಅಂತ ಹೇಳಿ.